ನಮ್ಮ ನಾಯಕರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ನಾವು ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋದಿಲ್ಲ. ಕಾನೂನಾತ್ಮಕವಾಗಿ ನಡೀಲಿ, ಏನು ವರದಿ ಕೊಡ್ತಾರೋ ಅದರ ಪರವಾಗಿ ಅದು ಅನುಸರಿಸ್ತಾ ಮುಂದುವರಿತಾರೆ ಅಂತ. ನಾವು ಯಾವ ರೀತಿ ನಮ್ಮ ಪಕ್ಷದ ನಿಲುವು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ. ಸಮಾಜ ಸೇವೆ, ನಮ್ಮ ಪಾರಂಪರ್ಯ ರಕ್ಷಣೆ ಮತ್ತು ಮೈಸೂರು ಕೊಡಗು ಭಾಗದಲ್ಲಿ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಆಗಬೇಕು ಅಂತ ನಮ್ಮ ಆಸೆ. ಸೊ ಅದ್ರ ಜೊತೆಗೆ ನಮ್ಮ ಇಡೀ ಕರ್ನಾಟಕದಲ್ಲೂ ಕೂಡ ನಮ್ಮ ಪಕ್ಷದ ಸೇವೆಗಾಗಿ ಇವಾಗ ಬರ್ತಾ ಇರೋದು ಇನ್ನೂ ಆಯ್ಕೆ ಆಗಿಲ್ಲ. ಆದ ನಂತರ ಒಂದು ಕಾರ್ಯಕರ್ತನಾಗಿ ಇಲ್ಲಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಅಭ್ಯರ್ಥಿಯಾಗಿ ನಾವು ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. 28ರಲ್ಲಿ 28 ನಮ್ಮ ನಾಯಕರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ನಾವು ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋದಿಲ್ಲ. ಕಾನೂನಾತ್ಮಕವಾಗಿ ನಡೀಲಿ, ಏನು ವರದಿ ಕೊಡ್ತಾರೋ ಅದರ ಪರವಾಗಿ ಅದು ಅನುಸರಿಸ್ತಾ ಮುಂದುವರಿತಾರೆ ಅಂತ. ನಾವು ಯಾವ ರೀತಿ ನಮ್ಮ ಪಕ್ಷದ ನಿಲುವು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ. ಸಮಾಜ ಸೇವೆ, ನಮ್ಮ ಪಾರಂಪರ್ಯ ರಕ್ಷಣೆ ಮತ್ತು ಮೈಸೂರು ಕೊಡಗು ಭಾಗದಲ್ಲಿ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಆಗಬೇಕು ಅಂತ ನಮ್ಮ ಆಸೆ. ಸೊ ಅದ್ರ ಜೊತೆಗೆ ನಮ್ಮ ಇಡೀ ಕರ್ನಾಟಕದಲ್ಲೂ ಕೂಡ ನಮ್ಮ ಪಕ್ಷದ ಸೇವೆಗಾಗಿ ಇವಾಗ ಬರ್ತಾ ಇರೋದು ಇನ್ನೂ ಆಯ್ಕೆ ಆಗಿಲ್ಲ. ಆದ ನಂತರ ಒಂದು ಕಾರ್ಯಕರ್ತನಾಗಿ ಇಲ್ಲಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಅಭ್ಯರ್ಥಿಯಾಗಿ ನಾವು ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. 28ರಲ್ಲಿ 28 ನಮ್ಮ ನಾಯಕರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ನಾವು ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋದಿಲ್ಲ. ಕಾನೂನಾತ್ಮಕವಾಗಿ ನಡೀಲಿ, ಏನು ವರದಿ ಕೊಡ್ತಾರೋ ಅದರ ಪರವಾಗಿ ಅದು ಅನುಸರಿಸ್ತಾ ಮುಂದುವರಿತಾರೆ ಅಂತ. ನಾವು ಯಾವ ರೀತಿ ನಮ್ಮ ಪಕ್ಷದ ನಿಲುವು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ. ಸಮಾಜ ಸೇವೆ, ನಮ್ಮ ಪಾರಂಪರ್ಯ ರಕ್ಷಣೆ ಮತ್ತು ಮೈಸೂರು ಕೊಡಗು ಭಾಗದಲ್ಲಿ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಆಗಬೇಕು ಅಂತ ನಮ್ಮ ಆಸೆ. ಸೊ ಅದ್ರ ಜೊತೆಗೆ ನಮ್ಮ ಇಡೀ ಕರ್ನಾಟಕದಲ್ಲೂ ಕೂಡ ನಮ್ಮ ಪಕ್ಷದ ಸೇವೆಗಾಗಿ ಇವಾಗ ಬರ್ತಾ ಇರೋದು ಇನ್ನೂ ಆಯ್ಕೆ ಆಗಿಲ್ಲ. ಆದ ನಂತರ ಒಂದು ಕಾರ್ಯಕರ್ತನಾಗಿ ಇಲ್ಲಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಅಭ್ಯರ್ಥಿಯಾಗಿ ನಾವು ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. 28ರಲ್ಲಿ 20 ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.